ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ನಾನು ವಿಡಿಯೋ ಮಾಡಿದ್ದೆ ನಮ್ಮ ಇಂಗ್ಳುಗುಂದಿ ಬೀರ, ರೌಡಿ ಬೀರ ಅಂತಂದು ಈ ಒಂದು ಕುರಿದು ವಿಡಿಯೋ ಮಾಡ್ತೀನಿ ಅಂತಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಅದೇ ರೀತಿಯಾಗಿ ವಿಡಿಯೋ ಮಾಡೋಕ್ಕೆ ನಮ್ಮ ಅಣ್ಣರು ಫೋನ್ ಮಾಡಿದ್ರು. ನಾಳೆ ಏನೋ ಹಬ್ಬಿದೆ ಅಂತೆ. ನೋಡಿ ಅವರು ಒಂದು ಎಷ್ಟು ಫ್ಯಾನ್ ಫಾಲೋವರ್ಸ್ ಇದೆ ಅಂತಂದರೆ ನೋಡಿ, ಕ್ರೇಜ್ ಎಷ್ಟಿದೆ ಅಂತ ನೋಡಿ. ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಈ ಕುರಿ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿನ ನಾನು ಹೇಳ್ತೀನಿ ಕೇಳಿ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇದೆ ಬೀರ ಅಂತಂದು ಈ ಕುರಿದು ಒಂದು ಮಾಹಿತಿ ನನಗೆ ಎಷ್ಟು ಗೊತ್ತೋ ನಾನು ಅಷ್ಟು ಹೇಳ್ತೀನಿ. ಕುರಿ ಸ್ಟಾರ್ಟಿಂಗ್ ಕಣಕ್ಕಾಗ್ತಾರೆ, ಕಣದಲ್ಲಿ ಓಡೋಗುತ್ತೆ, ಮತ್ತೆ ಹೊರಗಡೆ ಒಂದು ಆಟ ಆಡಿಸ್ತಾರೆ, ಅದರಲ್ಲಿ ಓಡೋಗುತ್ತೆ. ನಮ್ಮ ಅಣ್ಣರ ತಲೆಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ, ದೇವ್ರಿಗೆ ಬಿಡ್ತೀವಿ ಅಂತಂದು ಹೇಳ್ಕೊಂಡು ದೇವ್ರಿಗೆ ಬಿಡ್ತಾರೆ. ದೇವ್ರಿಗೆ ಬಿಟ್ಟ ಮೇಲೆ ಕುರಿ ಅಲ್ಲಿಂದ ಸೋಲೆ ಕಂಡಿಲ್ಲ ಅಂತ ಆಟ ಆಡಿದೆ. ಅದೇ ರೀತಿ ಮತ್ತೆ ಮೊನ್ನೆ ನಾವು ಹರಿಹರ ದಾವಣಗೆರೆ ಕಣ ನಡೆಸ್ತೀವಿ. ಕಣದಲ್ಲಿ ಆಲ್ಮೋಸ್ಟ್ ಆಲ್ ಫಸ್ಟ್ ಇದೇ ಕುರಿ ಏನಪ್ಪಾ ಅಂತಂದ್ರೆ ಫೈನಲಿಗೆ ಆಡ್ಸಲ್ಲ ಕುರಿನ. ಭಾಳ ಅಂದ್ರೆ ಭಾಳ ಹೆಚ್ಚು ಕಮ್ಮಿ ಒಂದು 200 ಹೊಡ್ತಾಡಿ ಫಸ್ಟ್ ಆಗದ್ ಕುರಿ. ಇದೇ ನಮ್ಮ ವಸಂತ ಅಣ್ಣ ನಮಗೆ ಬಂದು ಒಂದು ರಿಕ್ವೆಸ್ಟ್ ಮಾಡ್ಕೊಂತಾರೆ, ಅಣ್ಣ ನಮಗೆ ಕುರಿ ಆಡ್ತದ ಓಡ್ತದ ಒಂದು ಶಿಲ್ಡ್ ಕೊಡೋಣ ಸಾಕು ಅಂತಂದು. ಅಣ್ಣ ದೇವ್ರಿಗೆ ಬಿಟ್ಟಿರೋ ಹೋಗೋಣ, ಬೈಕ್ ಹೋಗಿ ಯಾಕೆ ಹೋಗ್ಬಾರ್ದು ಅಂತ ಹೇಳ್ತೀನಿ. ಇಲ್ಲಾದ್ರೆ ಕೇಳ್ರಿ, ಅದು ಅದೇ ಕಣದಲ್ಲೇ ಬೈಕ್ ಹೊಡಿತೆ ಕುರಿ. ಬೈಕ್ ಹೊಡೆದು ಅದು ಆಮೇಲೆ ಬಾತಿ ಕಣದಲ್ಲಿ ತುಂಬಾ ಚೆನ್ನಾಗಿ ಆಡುತ್ತೆ ಕುರಿ. ಇಷ್ಟೆಲ್ಲ ಆಡಿ ಹೆಸರು ಮಾಡ್ಕೊಂಡು ಅವರ ಮನಸ್ಸನ್ನ, ಊರಿನ ಮನಸ್ಸನ್ನ, ನಮ್ಮ ಹರಪನಹಳ್ಳಿ ತಾಲೂಕು ಜನತೆಯ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಟಗರು ಯಾವ್ದಾದ್ರು ಈ ಭಾಗದಲ್ಲಿದ್ರೆ ಅದು ನಮ್ಮ ಬೀರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಗೊತ್ತಿರೋ ಮಾಹಿತಿನ ನಾನು ಹೇಳಿರ್ತೀನಿ ಅಷ್ಟೇ. ಇನ್ನು ಉಳಿದ ಮಾಹಿತಿನ ನಮ್ಮ ಅಣ್ಣರು ಹೇಳ್ತಾರೆ, ಕೇಳೋಣ ಅವರ ಬಾಯಿಂದಾನೆ. ಅಣ್ಣ ನಮಸ್ತೆ. ಹೇಳಿ ಅಣ್ಣ, ನಿಮ್ಮ ಹೆಸರು? ವಸಂತ ಅಂತ. ಅಣ್ಣ ಊರು? ನಮ್ದು ಅರೆಬಸಾಪುರ, ಇದು ಇಂಗ್ಳುಗುಂದಿ ಗ್ರಾಮ. ಇಂಗ್ಳುಗುಂದಿ ಗ್ರಾಮ. ಅಣ್ಣ, ಈ ಕುರಿ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದ್ ಸ್ವಲ್ಪ ಮಾಹಿತಿ ಬೇಕು, ಹೇಳ್ತೀರಣ್ಣ? ಅಣ್ಣ ಇದನ್ನ ಮರಿಕುರಿ ತಗೊಂಬಂದ್ವಿ. ಎಷ್ಟಕ್ಕೆ ತಗೊಂಬಂದಿದ್ರಣ್ಣ? 31,000 ತಗೊಂಬಂದ್ವಿ. 31,000ಕ್ಕೆ ಯಾರಾದ್ರೂ ಕೊಡ್ಸಿದ್ರ? ನಿಮ್ಮ ಚಾಯ್ಸ್ ನೀವೇ ತಗೊಂಬಂದಿದ್ರಿ? ನಿಂಗಪ್ಪ ನಮ್ಮ ಮಾವರವರು. ನೋಡಿ ಸ್ನೇಹಿತರೆ, ನಮ್ಮ ದುಗ್ಗತ್ತಿ ನಿಂಗಣ್ಣರು ಅಂತಂದು ನಾನು ವಿಡಿಯೋ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ದುಗ್ಗತ್ತಿ ನಿಂಗಣ್ಣರು ಒಳ್ಳೆ ಹೆಸರು ನಮ್ಮ ಭಾಗದಲ್ಲಿ. ದುಗ್ಗತ್ತಿ ನಿಂಗಣ್ಣರು ಅಂತಂದ್ರೆ ಮರಿಕುರಿಯ ನಮ್ಮ ದಾವಣಗೆರೆ ಭಾಗದಲ್ಲಿ ಫೇಮಸ್. ಯಾರಿಗಾದ್ರೂ ಮರಿಕುರಿಗಳು ಬೇಕಾದ್ರೆ ದುಗ್ಗತ್ತಿ ನಿಂಗಣ್ಣರ ನಂಬರ್ ಮೆಸೇಜ್ ಮಾಡ್ತೀನಿ, ದಯವಿಟ್ಟು ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಆಂಜನೇಯ ಪ್ರಸನ್ನ ಅಂತ ಕುರಿಗೆ ನಮ್ಮ ದಾವಣಗೆರೆ ಭಾಗದಲ್ಲಿ 1 ಲಕ್ಷಕ್ಕೆ ಮಾರಿತಕ್ಕಂತ ಯಾರಾದ್ರೂ ಇದ್ರೆ ಅದು ನಮ್ಮ ದುಗ್ಗತ್ತಿ ನಿಂಗಣ್ಣರು. ಕುರಿ ಅವ್ರಿಗೆ ಗ್ಯಾರಂಟಿ ಕೊಟ್ಟಿದ್ರು. ಅದೇ ರೀತಿ T20 ಕಣ ಅಂತ ನಡೆಯುತ್ತೆ ಒಂದು ದಾವಣಗೆರೆಯಲ್ಲಿ. ಅದೇ ಕಣದಲ್ಲಿ ಕುರಿ ಹಾಕಿರ್ತಾರೆ. ಅದೇ ಕಣದಲ್ಲಿ ನಂದೇ ಕುರಿ 3ನೇ ರೌಂಡ್ ಹಚ್ಚುತ್ತೀವಿ ನಾವು ನಿಂಗಣ್ಣನ ಮಕ್ಕ ನೋಡಿ ದೂರ ಹಚ್ಚುತ್ತೀವಿ. ಕುರಿ ಒಂದೇ ಹೊಡೆದಕ್ಕೆ ಸ್ಪಾಟ್ ಆಗುತ್ತೆ, ಸ್ಪಾಟ್ ಆಗಿ ಫಾಸ್ಟ್ ಆಗುತ್ತೆ. ಆದ್ರೆ ಒಳ್ಳೇದಾದ್ರೆ ನಮ್ ಕುರಿ ಹೋಗಿದೆ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಕುರಿ ಅಷ್ಟಂತ ಹೇಳ್ಬಲ್ವಿ. ಯಾರಿಗಾದ್ರೂ ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅಣ್ಣ, ಮತ್ತೆ ಈ ಕುರಿ ಎಷ್ಟು ತಗೊಂಬಂದಿದ್ರಿ? 30,000 ತಗೊಂಬಂದಿದ್ರಿ ಅಂತ ಹೇಳಿದ್ರಲ್ಲ? 31,000ಕ್ಕೆ. ಅಣ್ಣ, ಇದ್ರದ್ದು ಆಟ ಎಲ್ಲ ಹೆಂಗೆ? ಮರಿಕುರಿಗೆ ಒಂದ್ ಕಣ ಆಯ್ತು ಅಣ್ಣ, ಫಸ್ಟ್ ಆಯ್ತು. ಅಲ್ಲಿದ್ದ ಆಡ್ತಿದ್ದಿಲ್ಲ ಮರಿ, 4 ಕೊಲ್ಲವರಿಗೆ ಆಡಿಲ್ಲ. ಇಲ್ಲೇ ಊರಾಗ ಅಷ್ಟೇ ಆಡೋದು. ಹೊರಗಡೆ ಹಾಕ್ಯಂಡ್ ಹೋದಪ್ಪ, ಆಟಕ್ಕೆ ಹಾಕಿದಪ್ಪ, ಆಟದಾಗ ಹೋಗ್ತಿದ್ದಿಲ್ಲ. ಆಟದಾಗ ಹಾಕ್ಯಂಡ್ ಹೋದ್ರು ಆಡ್ತಿದ್ದಿಲ್ಲ ಮರಿ, ಹಂಗ ಓಡಿ ಬರ್ತಾ ಇತ್ತು. ಆಮೇಲೆ 4 ಕಣಕ್ ಹಾಕಿದ್ವಿ, ಕಣದಾಗ ಆಡ್ತಿದ್ದಿಲ್ಲ ಏನಿಲ್ಲ. ಆಟಕ್ಕೆ ಹಾಕಿದ್ರೆ ಆಡ್ತಿದ್ದಿಲ್ಲ ಮರಿ. ಆಮೇಲೆ 8 ಕಾದ್ವಿ. 8 ಚೆಕ್ ಮಾಡ ಅಂತಂದ್ ಹೇಳಿ ಕಣಕ್ ಹಾಕಿದ್ವಿ. ಇದ್ರ ದಾವಣಗೆರೆ ಕುಂದೋಡ ಬೈಪಾಸ್ ಹತ್ರಕ್ ಹಾಕಿದಾಗ ಫಸ್ಟ್ನೇ ಕಣನ ಒಂದು 3 ತಿಂಗಳಾಗಿತ್ರಿ. ಅವ ಕಣಕ್ಕೆ 8 ಬಂದು ಫಸ್ಟ್ನೇ ಕಣನೇ ನಮಗೆ ಅದು ಆಡತನದ ಗ್ಯಾರಂಟಿ ಇದ್ದಿಲ್ರಿ. ಫಸ್ಟ್ನೇ ಕಣನ ಹಾಕಿದ್ವಿ. ಕಿರಣ್ ಅಣ್ಣರು, ನೀವಾಗ್ಲಿ, ಮದಣ್ಣರ ಆಗ್ಲಿ, ಅವ್ರೆಲ್ಲಾರು ನಿಂತು ಒಳ್ಳೆ ಚೆನ್ನಾಗಿ ಆಡ್ಸ್ಕೊಟ್ರು ಕಣನ. ಅವತ್ತಿನ ದಿವಸನೇ ಒಂದ್ ಮೂಮೆಂಟ್ ಸರ್ ಕೊಡ್ರಿ, ಮರಿ ಆಡತ್ತಲ್ಲ ಗೊತ್ತಿಲ್ಲ, ಒಂದ್ ಮೂಮೆಂಟ್ಸ್ ಕೊಡ್ರಿ, ಹಬ್ಬ ಮಾಡ್ತಾರಂತಂದ್ ಹೇಳಿದ್ವಿ. ಅವತ್ತಿನ ದಿವಸನೇ ದೇವ್ರ ಆಶೀರ್ವಾದ ಅಂತ ಗೊತ್ತಿಲ್ಲ, ಫಸ್ಟ್ ಆಯ್ತು ಮರಿ. ಬೈಕ್ ಹೊಡಿತು ಮರಿ, ಒಳ್ಳೆ ಚೆನ್ನಾಗಿ ಆಡ್ಕೊಂತ ಬಂದ್ರು. ಮರಿಗಂದ್ರು ಮತ್ತೆ ಮೇವಿನಿಂದ್ರ ಅಲ್ಲಿ ಅದಟಿಗೆ ಅದ ಮೇಯದು, ಕಾಳು ತುರ್ಕಂಗಿಲ್ಲ. ಮೇವು ಅದು ಕಟ್ಟಿದಪ್ಪ ಅದಟಿಗೆ ಅದ ತಿನ್ನತ್ತೆ. ಯಾವ ಮನುಷ್ಯರಿಗೂ ಹೊಡೆಯಂಗಿಲ್ಲ, ಏನಿಲ್ಲ. ಮರಿ ಒಳ್ಳೆ ಸಾಧು ಪ್ರಾಣಿ ಇದ್ದಂಗ ಐತಿ. ಮರಿ ಎಲ್ಲರಿಗೂ ಹೆಸರು ಉಳಿಸ್ಕೊಡೈತಿ. ಈ ಕಡೆಗೆ ನಮ್ ಭಾಗದಾಗ ಏನೈತಲ್ಲ ಒಳ್ಳೆ ಹೆಸರು ಮಾಡಿಕೊಡೈತ್ರಿ ಮರಿ. ಅಣ್ಣ, ಮತ್ತೆ ಈ ಕುರಿನ ನೀವು ಸ್ವತಃವಾಗಿ ಕುತ್ಕೊಂಡು ಮೇಯಿಸ್ತೀರಾ ಅಥವಾ ತಾನಾಗೆ ತಾನು ತಿನ್ನುತ್ತ ಕುರಿ? ತಾನೇ ತಿನ್ನುತ್ತಾನ. ತಾನಾಗೆ ತಿನ್ನುತ್ತಣ್ಣ. ಏನೇನ್ ಫುಡ್ ಮೇಂಟೈನ್ ಮಾಡ್ತೀರಾ ಮರಿಗೆ ನೀವು? ಉಳ್ಳಿ ಗೋಧಿ ಇಡ್ತಿದ್ವಿ. ಹುಲ್ಲು ಕಟ್ಟಿದಪ್ಪ ಅದ ತಿನ್ನುತ್ತೆ. ಅದು ಬಿಟ್ರೆ ಏನಿಲ್ಲ. ಮೆಕ್ಕೆಜೋಳ ಇಟ್ಟರೆ ತನ ತಿನ್ನುತ್ತೆ, ಇಲ್ಲದ್ರೆ ಇಲ್ಲ ಅಣ್ಣ. ಅಣ್ಣ, ಮತ್ತೊಂದು ಈ ಕುರಿ ಯಾವ ಕಣದಲ್ಲಿ ತುಂಬಾ ಚೆನ್ನಾಗಿ ಆಡ್ತು? ಕುಂದೋರ್ ಕಣದ ಚೆನ್ನಾಗ್ ಆಡ್ತಾನ, ಬೈಪಾಸ್ ಕಣದಾಗೆ. ಮತ್ತೆ ನಿಮ್ಮ ಮನಸ್ಸಿಗೆ ಮುಟ್ಟುವಂತ ಆಟ ಯಾವ ಟಗರಿನ ಮೇಲೆ ಆಡಿದೆ? ಕಣನ ನಮಗೆ ಚೆನ್ನಾಗಿ ಆಡಿದಣ್ಣ. ಯಾವ ಕುರಿ ಮೇಲೆ ಚೆನ್ನಾಗಿ ಆಡಿದೆ? ನಿಮಗೆ ಇಷ್ಟ ಆದಂತ
ಜೀವನ್ ರಥ ಅಂತಂದು ಆ ಮರಿ ಮೇಲೆ ಬಹಳ ಚೆನ್ನಾಗ್ ಆಡ್ತಾಳ ಮರಿ. ಒಂದ್ 80-90 ವರ್ಷ ಆಡ್ತು. ನೋಡಿ ಸ್ನೇಹಿತರೆ, ನಾನು ಬೆಣ್ಣೆಪೇಟೆ ಜೀವನ ರಥದ್ದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಒಳ್ಳೆ ಟಾಪ್ ಕುರಿನ ಅಂತಂದು. ಆ ಟಾಪ್ ಕುರಿ ಜೊತೆಗೆ ಇದು ಸೆಣಸಾಡಿದೆ ಅಂತಂದ್ರೆ ಇದರ ತಾಕತ್ತು ಎಷ್ಟಿರ್ಬೋದು ಅಂತಂದು ನೀವೇ ತಿಳ್ಕೊಳ್ಳಿ ಅಣ್ಣ. ಮತ್ತೆ ನಮ್ಮ ಭಾಗದಲ್ಲಿ ಕೆಲವೊಬ್ರು ಹೇಳ್ತಿದ್ರು ನೀವು ಏನೋ ಮೆಡಿಸಿನ್ ಮಾಡ್ತೀರಾ ಅಂತಂದು, ಅದು ನಿಜಾನ ಸುಳ್ಳು? ಮೆಡಿಸಿನ್ ಅಂತ ಇದಕ್ಕೆ ಏನು ಮಾಡಿಲ್ಲ ಅಣ್ಣ. ಬರೀ ಮೆಂತೆ ಪ್ಲಸ್ ಹಾಕ್ತಿವಿ, ಆಡಿಸ್ತೀವಿ ಅಷ್ಟೇ. ಅದು ಬಿಟ್ರೆ ಏನೇನ್ ಮಾಡಿಲ್ಲ ಅಣ್ಣ ಇದುವರೆಗೆ. ಅದಕ್ಕೆ ಮೆಂತೆ ಪ್ಲಸ್ ಹಚ್ಚ ಅಷ್ಟೇ, ಮತ್ತೆ ಏನಿಲ್ಲ, ಮತ್ತೆ ಏನ್ ಹಾಕಂಗಿಲ್ಲ ಅಣ್ಣ. ಅದಕ್ಕೆ ನ್ಯಾಚುರಲ್ ಆಗಿ ಆಡುತ್ತಣ್ಣ ಮರಿ, ನ್ಯಾಚುರಲ್ ಆಗಿ ಆಟ ಆಡುತ್ತೆ ಅಣ್ಣ. ಮತ್ತೆ ಇದ್ರದೊಂದು ಸ್ಟೋರಿ ಕೇಳಿದ್ವಿ ನಾವು. ಕುರಿ ಸ್ಟಾರ್ಟಿಂಗ್ ಆಟ ಬಿಟ್ಟಿತ್ತು, ಆಮೇಲೆ ಕಡೆಗೆ ದೇವ್ರಿಗೆ ಏನೋ ಬಿಟ್ರಿ ಅಂತ ಕೇಳ್ಪಟ್ಟಿ, ಅದು ನಿಜಾನ ಸುಳ್ಳು? ಫಸ್ಟಿಗೆ ಆಟ ಬಿಟ್ಟಿತ್ತಣ್ಣ, ಆಮೇಲೆ ಕಡೆ ದೇವ್ರಿಗೆ ಬಿಡ್ತೀವಿ ಅಂತಂದು ಹೇಳಿ ಮ್ಯಾಕೆ ಮರಿ ಆಟ ಚಾಲೂ ಮಾಡ್ತಾನ. ಹೌದಣ್ಣ. ವಸಂತಣ್ಣರು ಅವ್ರಿಗೆ ಗೊತ್ತಿರತಕ್ಕಂತ ಮಾಹಿತಿ ಇಲ್ಲಿವರೆಗೂ ನೀಡಿರ್ತಾರೆ. ಅದೇ ರೀತಿ ಮುಂದಿನ ಮಾಹಿತಿನ ನಮ್ಮ ಅಜ್ಜರ್ ಅವ್ರ ಕಡೆಯಿಂದ ಕೇಳೋಣ, ನೋಡೋಣ ಅವ್ರ ಏನ್ ಹೇಳ್ತಾರೆ ಕುರಿ ಬಗ್ಗೆ. ಅಣ್ಣ ನಿಮ್ ಹೆಸರು? ಚಂದ್ರು ಅಂತಾರೆ. ಅಣ್ಣ ನೀವು ಕುರಿನ ಏನೋ ತಂದ್ರಲ್ಲ, ಮರಿ ಕುರಿಯಲ್ಲಿ ತಂದ್ರಿ ಅಂತ ಹೇಳಿದ್ರು, 30,000ಕ್ಕೆ ತಂದ್ರಿ ಅಂತ ಹೇಳಿದ್ರು ಅಣ್ಣ. ಬೆಳಗ್ಗೆಯಿಂದ ಮೇಂಟೆನೆನ್ಸ್ ಹೆಂಗ್ ಮಾಡ್ತಿದ್ರಿ? ವಾಕ್ ಗಿಕ್ ಅದಕ್ಕೆ ತಯಾರಿ ಏನ್ ಕೊಡ್ತಿದ್ರಿ? ಮತ್ತೆ ಸಂಜೆ ಏನ್ ತಯಾರಿ ಕೊಡ್ತಿದ್ರಿ? ಹೆಂಗ್ ರೆಡಿ ಮಾಡ್ತಿದ್ರಿ? ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿದ್ರಿ, ಅವರು ಕೂಡ ಈ ತರನೇ ರೆಡಿ ಮಾಡ್ತಾರೆ, ಹೇಳ್ತೀರಾ? ಅಣ್ಣ ಇದಕ್ಕೆ ಏನಲ್ಲ, ಬೆಳಗಿಂದ ಹುಲ್ಲು ಅದಕ್ಕೆ ಅದೇ ತಿನ್ನುತ್ತೆ, ಗೊಟ್ಟು ಕಟ್ಟಿ ಕೈ ಬಿಡ್ತೀವಿ. ಸಂಜೆ 4 ಗಂಟೆ ಸುಮಾರು ಒಂದ್ಸಲ ವಾಕ್ ಹೋಗುತ್ತೆ. ನೈಟ್ ಬಂದು ಒಂದ್ ಸೇರ್ ಮೆಕ್ಕೆಜೋಳ ಇಡ್ತೀವಿ, ಅದೇ ತಿನ್ನುತ್ತೆ. ಅಂದ್ರೆ ಅದಕ್ಕೆ ನಾವು ಇಲ್ಲಿವರೆಗೆ ಆದ್ರೂ ಕೈಲಿ ಏನು ಗೊತ್ತಿಲ್ರಿ, ಅದೇ ತಿನ್ನುತ್ತೆ. ನೋಡಿ ಸ್ನೇಹಿತರೆ, ಕುರಿ ಆಟ ಆಡ್ಬೇಕು ಅಂತ ಮನಸ್ಸು ಮಾಡಿ ಕುರಿಗಳು ಆಟ ಆಡಿದ್ರೆ ನೀವು ಏನ್ ಗೊತ್ತಾ, ಬತ್ತುಲ್ ಹಾಕಿದ್ರು ಕುರಿಗಳು ಆಡಿ ಕಣ ಮಾಡ್ತಾವ ಅನ್ನೋದಕ್ಕೆ ಉದಾಹರಣೆ ಇದೆ ಬೀರ. ಯಾಕಪ್ಪ ಅಂತಂದ್ರೆ ನಾನ್ ನೋಡ್ದಂಗೆ ಬೆಳಗ್ಗೆ 5 ಗಂಟೆಗೆ ಎದ್ದು 6 ಕಿಲೋಮೀಟರ್ ಆಟೋದಿಂದ ಓಡಿಸಿ ಮನೆಗ್ ತಗೊಂಡ್ ಕಟ್ಟಿ 6-7 ನಮ್ನಿ ಕಾಳು ತುರುಕಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮಿಕ್ಸ್ ಮಾಡಿ ಅದು ಜ್ಯೂಸ್ ಕುಡಿಸಿ, ಮತ್ತೆ ಹಾಲು ಹಾಕಿ, ಮೊಟ್ಟೆ ಹಾಕಿ, ಮತ್ತೆ ಮಧ್ಯಾಹ್ನ ಅದಕ್ಕೆ ಮೇವ್ ಹಾಕಿ, ಮತ್ತೆ ಸಾಯಂಕಾಲ ಅದಕ್ಕೆ ಹಾಲು ಹಾಕಿ ರೆಡಿ ಮಾಡಿದ್ರೆ ಕಣಕ್ ತಗೊಂಡೋದ್ರೆ ಆಡೋದ್ ಕಷ್ಟ. ಇವ್ರ ಮನೆಯಲ್ಲಿ ನೋಡಿ, ಇವ್ರ ಮನೆಯಲ್ಲಿ ಕುರಿ ಆಡಿದೆ ಅಂತಂದ್ರೆ ವಿಚಾರ ಮಾಡಿ, ಯಾವ ಒಂದು ವ್ಯಕ್ತಿ ಬೇಕಾದ್ರೂ ಕುರಿನ ಸಾಕಿ ಕಣ ಮಾಡಬಹುದು ಅಂತಕ್ಕಂಥದ್ದು ಇವ್ರು ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮತ್ತೆ ಅಣ್ಣ ನಾವು ಇನ್ನೊಂದ್ಸರಿ ಕೇಳ್ತಾ ಇದೀನಿ, ಕುರಿನ ದೇವರಿಗೆ ಬಿಟ್ಟ ಮೇಲೆ ಆಡಿದ್ದು ನಿಜಾನ? ನೋಡೋಣ, ನಿಜ ಅಣ್ಣ. ಅದು ಹಬ್ಬಕ್ಕೆ ಬಿಟ್ಟ ಮೇಲೆ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಅಣ್ಣ ಅದು ಮುಂಚೆ ಏನೋ ಆಡ್ತಿದ್ದಲ್ಲ ಅಣ್ಣ, ದೇವ್ರ ಹೆಸರು ಹೇಳ ಮೇಲೆ ಅದು ಚೆನ್ನಾಗ್ ಆಡ್ತಾ ಇತ್ತಣ್ಣ. ನಮ್ಗೆ ಎಲ್ಲಿ ಹೋದ್ರೆ ಹೆಸರು, ನಮ್ಮೂರ ಹೆಸರು ಒಳ್ಳೆ ಮಾಡ್ತಾ ಇತ್ತಣ್ಣ. ಹೆಸರು ಕೊಡ್ತೀವಿ. ಯಾವ ದೇವ್ರಿಗೆ ಬಿಟ್ಟಿದ್ರಣ್ಣ? ಚೋಡಮ್ಮ ದೇವ್ರಿಗೆ. ಚೋಡಮ್ಮ ದೇವರಿಗೆ. ಅಣ್ಣ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಇದು ಕುರಿ ಇದೆಯಲ್ಲ, ಇದಕ್ಕಿಂತ 100 kg ಜಾಸ್ತಿ ಇರೋ ಕುರಿ ಕೊಡ್ತೀರಿ ಅಣ್ಣ? ಇಲ್ಲ ಅಣ್ಣ, ಕೊಡಲ್ಲ. ದೇವ್ರಿಗೆ ಬಿಟ್ಟ ಮೇಲೆ ಮತ್ತೆ ನಾವು ಎಲ್ಲ ನಿಮಗೆ ಕೊಡ್ತೀವಿ, ನೀವೇ ಮೇಯಿಸ್ಕೊಳ್ರಿ. ನಮ್ ಯೂಟ್ಯೂಬ್ ಚಾನಲ್ ಆಡಿಸ್ಬೇಕು, ಕುರಿ ಆಡಿಸ್ತೀರಾ? ಇಲ್ಲ ಅಣ್ಣ, ದೇವ್ರಿಗೆ ಬಿಟ್ಟು ಹೂ ಅಂತಂದ್ರೆ ಇವಾಗೆ ಬರ್ರಿ, ನಮ್ ರೂಮಲ್ಲಿ ಹತ್ತಿದ ಕುರಿ ನೀವ್ ಯಾವ ಹೇಳ್ತೀರ ಅವು ತಗೊಂಬರ್ರಿ. ಹೂ ಅಂತಂದ್ರೆ ನೋಡಿ. ಇಲ್ಲ ಅಣ್ಣ, ಅದನ್ನೇ 5 ಲಕ್ಷದ ಮಟ್ಟ ಕೇಳಿದಾರಣ್ಣ, ನಾವು ಕೊಟ್ಟಿಲ್ಲ ಯಾರಿಗೆ, ದೇವರಿಗೆ. ನಿಜ ಸ್ನೇಹಿತರೆ, ನಾವೇ ದಾವಣಗೆರೆ ಕಣದಾಗ ಬಂದು 3 ಲಕ್ಷ ಕೇಳಿದ್ದು ನಾನೇ ಉದಾಹರಣೆ. ಇದೇ ವಸಂತನ ಕರ್ಕೊಂಡ್ಬಂದು ನಾವೇ ಕೇಳಿದ್ವಿ, ಕೊಡ್ಲಿಲ್ಲ ಅವರು. ದೇವ್ರಿಗೆ ಬಿಟ್ಟಿವಿ ಅಂತಂದ್ರೆ ನಾವು ಅವಾಗೆ ಕುರಿ ಆಡ್ತಾ ಇದೆಯಲ್ಲ, ಸುಳ್ಳು ಹೇಳ್ತಾ ಇದಾರೆ ಇವರು, ನಮಗೆ ಕೊಡಕ್ಕೆ ಆಗಲ್ಲ, ಆಗ್ಲಿದ್ದಕ್ಕೆ ಸುಳ್ಳು ಹೇಳ್ತಾ ಇದಾರೆ ಅಂತ ಮಾಡಿದ್ವಿ. ಇವತ್ತು ಬಂದು ವಿಡಿಯೋ ಮಾಡ್ತಿರೋ ಉದ್ದೇಶನೇ ಅದು. ಅವ್ರು ಸುಳ್ಳು ಹೇಳಿದ್ದಿಲ್ಲ, ದೇವ್ರಿಗೆ ಬಿಟ್ಟಿದ್ದಾರೆ ಅಂತಂದು ನಿಜ. ನೋಡಿ, ಜಾತ್ರೆ ಇದೆ ಅವ್ರ ಮನೆ ಹತ್ರ, ನಾಳೆ ಜಾತ್ರೆ ಇದೆ. ಅದ್ರದ್ದು ಇವತ್ತು ಕೊನೆಯ ದಿನ, ಹಂಗಾಗಿ ನೋಡ್ರಿ ಅದ್ರ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ನೋಡ್ರಿ. ಪಾಪ ಎಲ್ರು ಕೂಡ ದುಃಖಿತರಾಗಿದ್ದಾರೆ. ಅದ್ರ ಪ್ರೀತಿ ಮುಂದೆ ಎಷ್ಟು ಕೋಟಿ ಕೊಟ್ಟರು ಕಮ್ಮಿನೇ. ಅದ್ರ ಪ್ರೀತಿ ಅವರಿಗೆ ಪಾಪ ಒಂದೆಡೆ ಜಾತ್ರೆಯ ಸಂಭ್ರಮ ಆಗಿದ್ರೆ, ಇನ್ನೊಂದೆಡೆ ನಮ್ಮ ಮನೆ ಮಗನ ಕಳ್ಕೊಂತೀವಿ ಅಂತಕ್ಕಂಥ ಒಂದು ನೋವಲ್ಲಿ ಮನೆ ಮಂದಿ ಅಷ್ಟು ಇದಾರೆ ನೋಡಿ. ಅಣ್ಣ ಅಜ್ಜರೇ ನಮಸ್ಕಾರ. ಅಜ್ಜರೇ, ಕುರಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೇಳ್ರಿ ಇಲ್ಲಿ ಹೇಳ್ರಿ ಅಣ್ಣಾರಿ, ಅದು ನೋವು ನಮಗೂ ಗೊತ್ತಾಗುತ್ತೆ. ನಾನು ಫಸ್ಟ್ ಹೇಳಿದ್ದೆ, ಕೋಟಿ ಕಳ್ಕಂದ್ರು ನೋವಾಗಲ್ಲ, ಮನಿ ಮಗ ಇದ್ದಂತೆ ಅಂತ ನಾನು ಹೇಳಿದ್ದೆ. ನೋಡ್ರಿ ಅಣ್ಣರ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಂದ್ರೆ ನಮಗೂ ಕೂಡ ಹಂಗೆ ಆಗ್ತಾ ಇದೆ ಇಲ್ಲಿ. ಯಾಕಪ್ಪ ಅಂತಂದ್ರೆ ಕುರಿನ ಒಬ್ಬ ಮಗನಿಗಿಂತ ಹೆಚ್ಚಾಗಿ ಸಾಕಿರ್ತಾರೆ. ಮನೆ ಮಕ್ಕಳು ಊಟ ಮಾಡಿದ್ರೆ ಇಲ್ಲೋ ಅಂತ ಕೇಳ್ತಾರೆ ಅಷ್ಟೇ, ಆದ್ರೆ ಇದಕ್ಕೆ ಬಂದು ಅವರೇ ಊಟ ಮಾಡಿಸ್ಬೇಕು ಅಂತ ಒಂದು ಪ್ರೀತಿಯಿಂದ ಸಾಕಿರ್ತಾರೆ. ನೋಡಿ ಅವ್ರ ಕಣ್ಣಲ್ಲಿ ಪಾಪ ನೀರ್ ಬರ್ತಾ ಇದೆ ಅಂತಂದ್ರೆ ವಿಚಾರ ಮಾಡಿ, ಎಷ್ಟು ಪ್ರೀತಿ ಪ್ರೇಮದಿಂದ ಸಾಕಿರ್ತಾರೆ ಅಂತಕ್ಕಂಥದ್ದು ನೋಡಿ. ಅವ್ರೇನೋ ದೇವ್ರು ಮಾಡ್ಬೇಕಂತಂದಲ್ಲ, ಸಂದರ್ಭಕ್ಕೆ ಅವರು ಸಿಲುಕಿ ಆ ಕುರಿನ ದೇವರಿಗೆ ಅರ್ಪಣೆ ಮಾಡ್ತಾ ಇದಾರೆ.
ದಯವಿಟ್ಟು ಯಾರು ಕೂಡ ಸಬ್ಸ್ಕ್ರೈಬರ್ಸ್ ಬೇಜಾರಾಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಹೌದು ಅವ್ರು ಮಾಡ್ಲೇಬೇಕು. ನೀವು ಕಮೆಂಟ್ ಮಾಡ್ತೀರಾ ಏನಪ್ಪಾ ಅಂತಂದ್ರೆ ಅಣ್ಣ ಈ ವರ್ಷ ಬೇಡ ಮುಂದಿನ ವರ್ಷ ಮಾಡ್ಬೋದು ಅಂತಂದು. ಈ ಜಾತಿ ಇರೋದು 5 ವರ್ಷಕ್ಕೆ ಒಂದ್ಸರಿ ಅಂತೆ, ಹಂಗಾಗಿ ಸುಮ್ನೆ ಬೇಡ ಈ ಸಲ ಮಾಡ್ಬೇಕಂತಂದು ಅವ್ರು ಮಾಡ್ತಾ ಇದಾರೆ. ಅಣ್ಣರೇ ಹೇಳ್ರಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕುರಿ ಬಗ್ಗೆ? ಆದ್ರೆ ಹೇಳಿದ್ರೆ ಏನಲ್ಲ, ಅದು ಏಟ್ ಹೇಳಿದ್ರು ನಾನು ಸುಳ್ಳು ಅದ್ರದ್ದು. ಅದು ಬಂದು ಯಾವ ಅವತ್ತಿಂದ ಬಂತು ಅವತ್ತಿಂದ ಅದು ಸ್ಟಾರೇ ತಿರುಗಿಬಿಡುತ್ತೆ ಅದ್ರದ್ದು. ಹಳೆಬೆನ್ನೂರು ಕಾಣ ಆಯ್ತು, ದಾವಣಗೆರೆ ಕಾಣ ಆಯ್ತು, ಅದು ಹರಿಹರ ಆಯ್ತು, ಎಲ್ಲ ಮುಗಿದ್ಬಿಡುತ್ತೆ ಅದು. ಸಂತ ಇನ್ನೇನಪ್ಪ ಅದು ಈಗ ಇವತ್ತು ನಾಲ್ಕಿಗೆ ಇಲ್ಲ ಅದು ಮರಿ. ಅದೇ ರೀತಿ ಅಣ್ಣರೇ ಕುರಿನ ಬಹಳ ಪ್ರೀತಿಯಿಂದ ಸಾಕಿದ್ದೀರಾ ಅಂತ ನಮಗೆ ನಿಜವಾಗ್ಲೂ ನನಗೂ ಕೂಡ ಕಣ್ಣಲ್ಲಿ ನೀರು ಬಂತು ನಿಮ್ ನೋಡಿ. ಯಾಕಪ್ಪ ಅಂತಂದ್ರೆ ನನಗೂ ಏನು ಮಾತಾಡಕ್ ಆಗ್ತಿಲ್ಲ, ಏನ್ ಮಾಡ್ತೀರಾ ಸಂದರ್ಭ. ಅದೇ ರೀತಿ ನಿಮಗೆ ಯಾರೋ 5 ಲಕ್ಷ ಕೇಳಿದ್ರು ಅಂತ ಹೇಳಿದ್ರಿ, ಒಟ್ಟು ದೇವರಿಗೆ ಕೈ ಮುಗಿಯಕ್ ಹಾಕಿದ್ದಿಲ್ವಾ? ದೇವ್ರೇನ್ ಎದ್ದು ಬಂದು ನಮ್ಗೆ ಏನಾದ್ರು ಮಾತಾಡ್ತಿದ್ನ? ಇಲ್ಲ ಇಲ್ಲ ಅದು ಕೋಟಿ ಕೊಡ್ತಾನೆ ಅಂದ್ರೆ ನಾನು ಕೊಡ್ತಿದ್ದೆ. ಮಾತೆ ಮಾತು ನೋಡಿ ಸ್ನೇಹಿತರೆ, ಅವರ ಒಂದು ನಿಯತ್ತಿಗೆ ಕುರಿ ಆಡಿದೆ ಅಂತ ತಿಳ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ನಮ್ಮ ಹಳ್ಳಿಯ ಜನರು ಹೆಂಗಪ್ಪ ಅಂತಂದ್ರೆ ದೇವರಿಗೆ ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಬೇಕಂತಂದು ತನ್ನ ಮಗನಕ್ಕಿಂತ ಹೆಚ್ಚಾಗಿ ಸಾಕಿರ್ತಕ್ಕಂಥ ಬೀರನನ್ನು ಕೊಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ ಎಲ್ಲರಿಗೂ. ಅದೇ ರೀತಿಯಾಗಿ ಇದೇ ನೋಡಿ ಅವು ಏನು ಬೀರ ಗೆದ್ದಿರ್ತಕ್ಕಂಥ ಪ್ರೈಸ್ಗಳಿವು. ಬೈಕ್ ಕೂಡ ಗೆದ್ದಿದೆ, ಬೈಕ್ ಬಂದಿಲ್ಲ, ಬೈಕ್ನ ಇಲ್ಲೇ ಇದೆ, ತೋರಿಸ್ತೀನಿ. ಅದೇ ಸ್ನೇಹಿತರೆ, ರೌಡಿ ಬೀರ ಕುರಿನ ಇದೇ ಒಂದು ದೇವರಿಗೆ ಬಿಟ್ಟಿರ್ತಾರೆ. ದೇವಸ್ಥಾನದ ಕೂಡ ವಿಡಿಯೋ ಮಾಡಕ್ ಬಂದಿದ್ವಿ ನೋಡಿ. ಇದು ಕೂಡ ರೌಡಿ ಬೀರ ಏನು ಕುರಿ ಬಿಟ್ಟಾರಲ್ಲ ದೇವರಿಗೆ, ಇದೇ ದೇವರಂತೆ. ಒಂದು ಊರಲ್ಲಿ ಚಪ್ಪಲಿ ಹಾಕೊಂಡು ಬರಂಗಿಲ್ಲ ಅಂತ ಹೇಳಿದ್ರು. ನಾವು ಕೂಡ ಚಪ್ಪಲಿ ಹಾಕೊಂಡ್ ಬರ್ಲಿಲ್ಲ, ಚಪ್ಪಲಿ ಬಿಟ್ಟೆ ಬಂದ್ವಿ. ಇದೇ ದೇವರಂತೆ. ನೋಡಿ ಇದೇ ದೇವರಂತೆ. ಎಲ್ಲರಿಗೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೇದಾಗಲಿ ಅಂತಂದು ನಾನು ಬೇಡ್ಕೊಂತೀನಿ.